ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. 25ರಂದು ಧಾರವಾಡದಲ್ಲಿ 4ನೇ ರಾಜ್ಯ ಮಟ್ಟದ ಅಸಂಘಟಿತ ಕಾರ್ಮಿಕರ ಬೃಹತ್ ಸಮಾವೇಶ. ವಿವಿಧ ರಂಗಗಳಲ್ಲಿ ಕೆಲಸ ಮಾಡುತ್ತಿರುವ ಅಸಂಘಟಿತ ಕಾರ್ಮಿಕರ ಕುಂದುಕೊರತೆಗಳನ್ನು ಹಾಗೂ ಶೋಷಿತ ಕಾರ್ಮಿಕರ ಕಾನೂನು ಹೋರಾಟ ಮತ್ತು ಸಹಾಯ ಸವಲತ್ತುಗಳ ಮಾಹಿತಿ ಒದಗಿಸುವ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘಟನೆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಅಸಂಘಟಿತ ಕಾರ್ಮಿಕರ 4ನೇ ಬೃಹತ್ ಸಮಾವೇಶವನ್ನು ಧಾರವಾಡದ ನೌಕರರ ಭವನದಲ್ಲಿ ದಿನಾಂಕ 25 ರವಿವಾರದಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನಾ ಪದಾಧಿಕಾರಿಗಳು ತಿಳಿಸಿದರು. ಈ ಸಮಾವೇಶಕ್ಕೆ ಜಿಲ್ಲಾ ಉಸ್ತುವಾರಿ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮತ್ತು ವಿವಿಧ ಶಾಸಕರು, ಗಣ್ಯರು ಸೇರಿದಂತೆ ಉನ್ನತ ಅಧಿಕಾರಿಗಳು ಆಗಮಿಸುವರು ಎಂದು ಅಸಂಘಟಿತ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿಗಳು ತಿಳಿಸಿದರು. ಅಸಂಘಟಿತ ಕಾರ್ಮಿಕರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು. ರಾಜ್ಯದ ಒಂದೊಂದು ಜಿಲ್ಲೆಯಲ್ಲಿ ನಡೀತದೆ. ಅದರಂತೆ ಧಾರವಾಡದಲ್ಲಿ ದಿನಾಂಕ 25/1/2026 ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ರಾಜ್ಯದ 22 ಜಿಲ್ಲೆಗಳಿಂದ ಬಂದಂತ ರಾಜ್ಯ ಸಂಘಟನೆ ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಈ ಸಮಾವೇಶದಲ್ಲಿ ಉಪಸ್ಥಿತಿ ಇದ್ದು 1 ವರ್ಷದ ಸಂಘಟನೆಯ ಕಾರ್ಯಯೋಜನೆಯನ್ನ ಸಿದ್ಧಪಡಿಸಿ ಆ ನಂತರದಲ್ಲಿ ಸಂಘಟನೆಯನ್ನ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ನಡೆಸಲು ಇದೊಂದು ಸಮಾವೇಶ ನಡೆಸ್ತಾ ಇದ್ದೀವಿ. ಈ ಸಮಾವೇಶದಲ್ಲಿ ಸಂಘಟನೆ, ಹೋರಾಟ, ಸರ್ಕಾರದ ಜೊತೆ ಕಾರ್ಮಿಕರಿಗೆ ಸಿಗಬೇಕಾದಂತ ಸವಲತ್ತುಗಳ ಬಗ್ಗೆ ಚರ್ಚೆ ನಡೆದು ನಿರ್ಣಯವನ್ನ ಮಾಡಿ ಅದನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಕೂಡ ಈ ಸಮಾವೇಶದಲ್ಲಿ ಆಗ್ತದೆ. ನಮ್ಮ ಮುಂದೆ ಹಲವು ಹೋರಾಟಗಳಿದೆ, ಬೇಡಿಕೆಗಳಿದೆ. ಒಂದು, ಯಾವ ಅಂಬೇಡ್ಕರ್ ಸಹಾಯಹಸ್ತ ಯೋಜನೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 96 ವಲಯಗಳೇನು ಬರ್ತದೆ, ಆ ವಲಯಗಳಿಗೆ ಮೂಲಭೂತ ಸೌಕರ್ಯಗಳು ಸರ್ಕಾರವನ್ನು ಕೊಡಬೇಕು ಅಂತ ಆದ್ರೆ ಅದಕ್ಕೆ ಒಂದು ಸಾಮಾಜಿಕ ಭದ್ರತಾ ಮಂಡಳಿಯನ್ನು ಮಾಡಿ ಸ್ವಂತ ಸಂಪನ್ಮೂಲಕ್ಕಾಗಿ ಆಸ್ತಿ ತೆರಿಗೆ ಮೇಲೆ ಲೇಬರ್ ಸೆಸ್ ಹಾಕಬೇಕು ಅನ್ನುವಂತ ಹೋರಾಟವನ್ನ ಈಗಾಗಲೇ ತೆಗೆದುಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈಗಾಗಲೇ ಮನವಿ ಪತ್ರಗಳನ್ನ ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದ್ದೇವೆ. ಅದ್ರ ಜೊತೆಯಲ್ಲಿ ಅಡಿಕೆ ಕಾರ್ಮಿಕರು, ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇವತ್ತು ಬಹಳ ದೊಡ್ಡ ಉದ್ಯಮವಾಗಿ ಬೆಳೀತಾ ಇದೆ. ಅಲ್ಲೂ ಕೂಡ ಒಂದು ಸಾಮಾಜಿಕ ಭದ್ರತಾ ಮಂಡಳಿಯನ್ನ ಮಾಡಿ ಆ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಅದರ ಮೂಲಕ ಯಾವ ಕಾಫಿ ಮತ್ತು ಅಡಿಕೆ ವಹಿವಾಟು ನಡೀತದೆ ಆ ವಹಿವಾಟಿನ ಮೇಲೆ ಲೇಬರ್ ಸೆಸ್ 1% ಅನ್ನು ಹಾಕಬೇಕು. ಗಿಗ್ ಕಾರ್ಮಿಕರ ಮಾದರಿಯಲ್ಲಿ ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನುವಂಥ ಆಗ್ರಹ, ಒತ್ತಾಯವನ್ನ, ಹೋರಾಟವನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಈ ಸಮಾವೇಶದ ಮೂಲಕ ಈ 2 ಹೋರಾಟ ಮತ್ತು ಬೇಡಿಕೆಗಳನ್ನ ಸರ್ಕಾರದ ಗಮನ ಸೆಳೆಯುವಂತ ಕೆಲಸವನ್ನ ಈ ಸಮಾವೇಶದಲ್ಲಿ ನಾವು ಮಾಡ್ತೀವಿ. ಸರ್, ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ ಸರ್? ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾನ್ಯ ಈ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಕಾರ್ಮಿಕ ಸಚಿವರು ಆದಂತ ಸನ್ಮಾನ್ಯ ಸಂತೋಷ್ ಲಾಡ್ ಸರ್ ಅವರು ಬರ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಯಲ್ಲಿ ಸಮಾರೋಪಕ್ಕೆ ಮಾನ್ಯ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರನ್ನು ನಾವು ಆಹ್ವಾನ ಮಾಡಿದ್ದೇವೆ. ಹಾಗೆಯೇ ಧಾರವಾಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರನ್ನ, ವಿಧಾನ ಸಭೆಯ ಸದಸ್ಯರನ್ನ, ಧಾರವಾಡದ ಮಹಾಪೌರರನ್ನ, ಇನ್ನು ಹಲವಾರು ಗಣ್ಯರನ್ನ, ಜನಪ್ರತಿನಿಧಿಗಳನ್ನ ಈ ಸಮಾವೇಶಕ್ಕೆ ನಾವು ನಮ್ಮ ರುದ್ರಯ್ಯ ಚಿಕ್ಕಮಠ ಅವರ ನೇತೃತ್ವದಲ್ಲಿ ಆಹ್ವಾನ ಮಾಡಿದ್ದೇವೆ. ಎಷ್ಟು ಜನ ಕೂಡುವಂತ ಈ ಸಮಾವೇಶದಲ್ಲಿ ನಾವು ಆಯ್ದ ಪದಾಧಿಕಾರಿಗಳನ್ನ ಮಾತ್ರ ಕರಿತಾ ಇದ್ದೇವೆ. ಅದರಲ್ಲಿ ಜಿಲ್ಲೆಯಿಂದ 5 ಜನ, ಪ್ರತಿ ಜಿಲ್ಲೆಯಿಂದ 5 ಜನ, ಹಾಗೆ ತಾಲೂಕುಗಳಿಂದ 5 ಜನ, ಈ ತರದ ತಾಲೂಕು ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ರಾಜ್ಯ ಸಮಿತಿ, ಇಷ್ಟು ಒಳಗೊಂಡಂತ ಒಂದು ತಂಡ ಮಾತ್ರ ಒಂದು 250 ಸಂಖ್ಯೆ ನಮಗೆ ಈಗ ಸಿಕ್ಕಿದೆ. ಆ 250 ಜನ ಈ ಸಮಾವೇಶದಲ್ಲಿ ಭಾಗವಹಿಸಿ ಇಲ್ಲಿಯ ಕಾರ್ಯಯೋಜನೆ ಸಿದ್ಧ ಮಾಡಿಕೊಂಡು ತಮ್ಮ ವ್ಯಾಪ್ತಿಯಲ್ಲಿ ಕಾರ್ಮಿಕರ ಪರವಾಗಿ ಸಂಘಟನೆಯನ್ನ ಕಟ್ಟೋದ್ರ ಜೊತೆಯಲ್ಲಿ ಕಾರ್ಮಿಕರ ಜಾಗೃತಿ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯ ಕೊಡಿಸೋ ನಿಟ್ಟಿನಲ್ಲಿ ಅಲ್ಲಿ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ತಮ್ಮ ಹೆಸರು ಸರ್? ಕುಪೇಂದ್ರ ಆಯ್ನೂರ್, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ.
ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆ ವತಿಯಿಂದ ಈ ದಿನ ಧಾರವಾಡ ಜಿಲ್ಲೆಯಲ್ಲಿ 4ನೇ ಮಟ್ಟದ ಸಮಾವೇಶವನ್ನ ಮಾಡ್ತಾ ಇದ್ದೇವೆ. ಕಳೆದ ಬಾರಿ ಹಾಸನ ಜಿಲ್ಲೆಯಲ್ಲಾಗಿತ್ತು, ಈ ಬಾರಿ ಧಾರವಾಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಇದು ನಾವು ಬರೀ ಸಂಘಟಾತ್ಮಕವಾಗಿ ಈ ಅಪೇಕ್ಷಿತರಾಗಿ ಇದನ್ನ ಆಯ್ದ ಆಯ್ಕೆಯನ್ನ ಮಾಡಿ 217 ಜನ ಅಪೇಕ್ಷಿತರಾಗಿ ಈ ರಾಜ್ಯ ಕಾರ್ಯಕಾರಿಣಿ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ದು ಬರೀ ಕಾರ್ಮಿಕರ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡೋದಲ್ದೇನೆ ಸಂಘಟಾತ್ಮಕವಾಗಿ ಪ್ರತಿ ವರ್ಷ ನಮ್ಮ ರಾಜ್ಯ ಸಂಘಟಿತ ಕಾರ್ಮಿಕರ ಸಂಘಟನೆ ಈ ರೀತಿ ಕಾರ್ಯಕಾರಿಣಿ ಸಮಾವೇಶನ ಮಾಡ್ತಾ ಬಂದಿದೆ. ಪ್ರದೀಪ್ ಹೊನ್ನಪ್ಪ, ರಾಜ್ಯಾಧ್ಯಕ್ಷರು. ನಮಸ್ಕಾರ. ನಾಳೆ ದಿನಾಂಕ 25/1/2026 ಧಾರವಾಡದ ನೌಕರರ ಭವನದಲ್ಲಿ 4ನೇ ರಾಜ್ಯ ಮಟ್ಟದ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯ ರಾಜ್ಯ ಕಾರ್ಯಕಾರಿ ಸಮಾವೇಶ ನಡೀತಾ ಇದೆ. ಇದರ ಉದ್ದೇಶ ಅಂದರೆ ರಾಜ್ಯದ 22 ಜಿಲ್ಲೆಗಳಲ್ಲಿಯೂ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಕಾರ್ಮಿಕ ಪರವಾಗಿ ಸಾಕಷ್ಟು ಕೆಲಸಗಳನ್ನು ಕಾರ್ಮಿಕ ಪದಾಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ. ಅವರ ಒಂದು ಕುಂದು ಕೊರತೆಗಳಿಗೆ ಎಲ್ಲ ಕಾರ್ಮಿಕರ ಪದಾಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ಸಮಾವೇಶದಲ್ಲಿ ನಾವು ಅವರಿಗೆ ಕೊಟ್ಟು ಯಾವ ಥರ ಕಾರ್ಮಿಕರನ್ನು ನಾವು ಕಾಂಟ್ಯಾಕ್ಟ್ ಮಾಡಬೇಕು, ಶೋಷಿತ ಕಾರ್ಮಿಕರಿಗೆ ಯಾವ ಥರ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನುವಂಥ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ಸಮಾವೇಶದ ಮುಖಾಂತರ ನಾವು ಕಾರ್ಮಿಕರಿಗೆ ಪದಾಧಿಕಾರಿಗೆ ಕೊಡ್ತಾ ಇದ್ದೇವೆ. ಆ ಕಾರ್ಮಿಕರ ಪದಾಧಿಕಾರಿಗಳ ಈ ಒಂದು ಸಲಹೆಯನ್ನು ಕೊಡೋದಕ್ಕೋಸ್ಕರನೇ ಬರೀ ಕಾರ್ಮಿಕರ ಪದಾಧಿಕಾರಿಗಳ ಸಮಾವೇಶ ಅಂತ ಮಾಡ್ತಾ ಇರೋದು. ಇದರಲ್ಲಿ ಎಲ್ಲವೂ ಇರುತ್ತದೆ. ಕಾರ್ಮಿಕರ ಅಧಿಕಾರಿಗಳಿಂದ ಎಲ್ಲ ಮಾಹಿತಿಗಳು ಇರ್ತವೆ. ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಯಾವ ಥರ ಮಾಡಬೇಕು ಅನ್ನೋ ಮಾಹಿತಿಯನ್ನು ಕೂಡ ನಾವು ಕಾರ್ಮಿಕ ಪದಾಧಿಕಾರಿ ಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾಳೆ 25ನೇ ತಾರೀಕು ನಡೆಯಲಿದೆ. ಧನ್ಯವಾದ. ರತ್ನಮಾಲಾ ಮುಳೆ, ರಾಜ್ಯ ಅಸಂಘಟಿತ ಕಾರ್ಮಿಕರ ರಾಜ್ಯ ಕಾರ್ಯಾಧ್ಯಕ್ಷರು. ಇದೇ ತಿಂಗಳು ದಿನಾಂಕ 25/1/2026 ಧಾರವಾಡ ನೌಕರ ಭವನದಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಒಂದು ಕಾರ್ಯಕಾರಿಣಿ ಸಭೆಯನ್ನು ಕರೆದಿದ್ದು, ನಾವು ಕಳೆದ ಬಾರಿ ಹಾಸನಲ್ಲಿ 3ನೇ ಸಮಾವೇಶ ನಡೆದಾಗ ನಾವು ಅಲ್ಲಿ ಹೋಗಿದ್ವಿ. ನಾವು ಜಿಲ್ಲೆಯ ಉಸ್ತುವಾರಿ ಅಂತ ಸಂತೋಷ್ ಲಾಡ್ ಅವರು ನಮ್ಮ ಜಿಲ್ಲೆಯವರು ಮತ್ತು ಕಲಘಟಗಿ ಮತಕ್ಷೇತ್ರದ ಶಾಸಕರಾಗಿದ್ದರಿಂದ ನಾವು ಮುಂದಿನ ಸಲ ನಾವು ಧಾರವಾಡದಲ್ಲಿ ಮಾಡ್ತೇವೆ ಅಂತೇಳಿ ಮಾತು ಕೊಟ್ಟಿದ್ವಿ. ಅದೇ ರೀತಿ ಒಂದು ಕಾರ್ಯಕ್ರಮ ಮಾಡಿ ಯಶಸ್ವಿ ಮಾಡ್ತೇವೆ. ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ತಮ್ಮಲ್ಲಿ ಕೇಳ್ಕೊಳ್ತೇವೆ. ರುದ್ರಯ್ಯ ಸಂಘ ಚೆಕ್ಮಠ್, ಧಾರವಾಡ ಜಿಲ್ಲೆಯ ಅಧ್ಯಕ್ಷರು.